ಹಾಯ್ ಫ್ರೆಂಡ್ಸ್, ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಮಾಡಿ. ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನ ಒತ್ತಿ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ. ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಯಾರು, ನೀವು ಯಾರಿಗೆ ವೋಟ್ ಮಾಡ್ತಾ ಇದ್ದೀರಾ ಅಂತ ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ. ನೋಡೋಣ ಎಂಡ್ ಆಫ್ ದಿ ಡೇ ಯಾರ್ದು ಅತಿ ಹೆಚ್ಚು ಲೈಕು, ಕಾಮೆಂಟ್, ಸಬ್ಸ್ಕ್ರೈಬ್ ಬರುತ್ತೆ ಅಂತ ಚೆಕ್ ಮಾಡೋಣ. ಗುರು, ಈ ವಾರ ಒಂದು ಶಾಕಿಂಗ್ ಎಲಿಮಿನೇಷನ್ ಇರೋದಂತೂ ಗ್ಯಾರಂಟಿ. ಯಾರು ಬೇಕಾದ್ರೂ ಎಲಿಮಿನೇಟ್ ಆಗ್ಬೋದು. 5 ಜನದಲ್ಲಿ ಯಾರು ಎಲಿಮಿನೇಟ್ ಆದ್ರೂ ಕೂಡ ಇದು ಫೇರು ಅನ್ಫೇರು ಅನ್ನಂಗಿಲ್ಲ. ಇಲ್ಲಿಂದ ಆಚೆ ಕಾಂಪಿಟೇಷನ್ ಆ ತರ ಇದೆ. ಯಾರು ಎಲಿಮಿನೇಟ್ ಆದ್ರೂ ಕೂಡ ಫೇರೇ, ಯಾರು ಎಲಿಮಿನೇಟ್ ಆಗಿಲ್ಲ ಅಂತಂದ್ರೂ ಕೂಡ ಅನ್ಫೇರ್ ಇಲ್ಲ. ಇದಂತೂ ಸತ್ಯ. ನಿಮ್ಮ ಫೇವ್ರೇಟ್ಗೆ ನೀವು ಸ್ಟ್ರಾಂಗ್ ಆಗಿ ವೋಟ್ ಅನ್ನು ಹಾಕೊಳ್ಳಿ. ನಾನು ಇಂಥವ್ರಿಗೆ ವೋಟ್ ಹಾಕೊಳ್ಳಿ ಅಂತ ನಾನು ಇನ್ಫ್ಲೂಯೆನ್ಸ್ ಮಾಡ್ತಾ ಇಲ್ಲ. ನಿಮ್ಮ ಫೇವ್ರೇಟ್ ಯಾರೇ ಇದ್ರು ಕೂಡ ನೀವು ವೋಟ್ ಹಾಕೊಳ್ಳಿ. ನೀವು ಒಬ್ರು ವೋಟ್ ಹಾಕಿದ್ರೆ ಸಾಕಾಗೋದಿಲ್ಲ, ಇನ್ನೂ ಒಂದು 5 ಜನ ಕಡೆಯಿಂದ ವೋಟ್ ಅನ್ನು ಹಾಕ್ಸಿ ನಿಮ್ಮ ಫೇವ್ರೇಟ್ಗೆ. ಯಾಕೆ ಅಂತಂದ್ರೆ ಈಗ ಕಾಂಪಿಟೇಷನ್ ಆ ತರ ಇದೆ, ಹೆವಿ ಕಾಂಪಿಟೇಷನ್ ಆಗಿದೆ. ನಿಮ್ಮ ಕಂಟೆಸ್ಟೆಂಟ್ ಉಳ್ಕೋಬೇಕು ಅಂತಂದ್ರೆ ಇಷ್ಟು ದಿನ ನೀವು ಒಬ್ರು ವೋಟ್ ಮಾಡ್ತಾ ಇದ್ರಿ, ಉಳ್ಕೋತಾ ಇದ್ರು. ಇನ್ನು ಒಬ್ರು ವೋಟ್ ಮಾಡಿದ್ರೆ ಉಳ್ಕೊಳ್ಳೋ ಚಾನ್ಸಸ್ ಕಡಿಮೆ ಇದೆ. ಈಗ ಕಾಂಪಿಟೇಷನ್ ಜಾಸ್ತಿ ಆಗೋಗಿದೆ. ಅದರಿಂದ ಒಂದು 5 ಜನ ಕಡೆಯಿಂದ ನೀವು ನಿಮ್ಮ ಕಂಟೆಸ್ಟೆಂಟ್ಗೆ ವೋಟ್ ಅನ್ನ ಹಾಕ್ಸ್ಕೊಳ್ಳಿ. ಯಾರಾದ್ರೂ ಆಗಿರ್ಬೋದು, ವೋಟ್ ಅನ್ನ ಹಾಕ್ಸ್ಕೊಳ್ಳಿ. ಗುರು, ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗೋದಕ್ಕೆ ನಾಮಿನೇಟ್ ಆಗಿರುವ ಸದಸ್ಯರು 5 ಜನ ನಾಮಿನೇಟ್ ಆಗಿದ್ದಾರೆ. 5 ಜನನು ಟಾಪ್ ಅಲ್ಲಿ ಇದ್ದಾರೆ ಅಂತಾದ್ರೂ ತಿಳ್ಕೊಳ್ಳಿ ನೀವು, ಇಲ್ಲ 5 ಜನ ಬಾಟಮ್ ಅಲ್ಲಿ ಇದ್ದಾರೆ ಅಂತಾದ್ರೂ ತಿಳ್ಕೊಳ್ಳಿ. ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಟಾಪೇ, ಇಲ್ಲ ನಿಮ್ಗೆ ಆಗದೆ ಇರೋರು ಬಾಟಮ್ಮೆ. ನೀವ್ ಹೆಂಗಾದ್ರೂ ತಿಳ್ಕೊಳ್ಳಿ. ನನಗ್ ಗೊತ್ತಿರೋದು ನಾನು ಹೇಳ್ತಾ ಹೋಗ್ತೀನಿ. ಗುರು, 5 ಜನ ಯಾರು ಅಂತಂದ್ರೆ ಭವ್ಯ, ಮೋಕ್ಷಿತಾ, ಧನ್ರಾಜು, ಚೈತ್ರ ಹಾಗೂ ತ್ರಿವಿಕ್ರಮ್. ಈ 5 ಜನನು ನಾಮಿನೇಟ್ ಆಗಿದ್ದಾರೆ. ಇದರಲ್ಲಿ ಬಾಟಮ್ ಅಲ್ಲಿ ಬಂದ್ರೆ ನಮ್ಮ ಚೈತ್ರ ಕುಂದಾಪುರ ಅವ್ರು ಇದ್ದಾರೆ. ಅವ್ರಿಗೆ 10% ಆಫ್ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. ತುಂಬಾ ಯೂಸ್ ವೋಟಿಂಗ್ ಅಂತ ಹೇಳ್ಬೋದು. 10% ಅಂತಂದ್ರೆ ಕಡಿಮೆ ಏನಲ್ಲ. ಅವ್ರಿಗೂ ವೋಟಿಂಗ್ ಅನ್ನೋದು ಚೆನ್ನಾಗಿ ಸ್ಟ್ರಾಂಗ್ ಆಗಿ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. ಅದಾದ್ಮೇಲೆ ನೆಕ್ಸ್ಟ್ ಧನ್ರಾಜ್ ಅವರು ಕೂಡ 12% ಆಫ್ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. ಧನ್ರಾಜು ಮತ್ತೆ ಚೈತ್ರ ಇಬ್ರು ಕೂಡ ಬಾಟಮ್ ಅಲ್ಲಿ ಇದ್ದಾರೆ. ಬಾಟಮ್ ಅಂದ್ರೆ ಬಾಟಮ್ ಅಲ್ಲ. ಈಗ ನೈಟ್ ಎಪಿಸೋಡ್ ಆದ್ಮೇಲೆ ಅಲ್ಲಿಂದ ಇಲ್ಲಿ ತನಕ ಹಿಡಿದು ಎಷ್ಟು ವೋಟಿಂಗ್ ಆಗಿದೆ ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಧನ್ರಾಜ್ ಅವ್ರಿಗೆ 12% ವೋಟ್ ಇದೆ. ಹಾಗಾಗಿ ನೋಡ್ಕೊಂಡ್ರೆ ಇವರಿಬ್ರು ಬಾಟಮ್ ಅಲ್ಲಿ ಇದ್ದಾರೆ. ಅದಾದ್ಮೇಲೆ 3rd ಪ್ಲೇಸ್ ಅಲ್ಲಿ ಬಂದು ನಮ್ಮ ಭವ್ಯ ಗೌಡ ಅವರಿದ್ದಾರೆ. ಭವ್ಯ ಅವರು ಕೂಡ 16% ಆಫ್ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. ಇದು ಹ್ಯೂಜ್ ವೋಟಿಂಗ್. ನಿಜವಾಗ್ಲೂ ತುಂಬಾ ವೋಟಿಂಗ್ ಬೀಳ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಕೊನೆಯದಾಗಿ ಟಾಪ್ ಅಲ್ಲಿ ಬಂದ್ರೆ ನಮ್ಮ ತ್ರಿವಿಕ್ರಮ್ ಅವರು ಇದ್ದಾರೆ. ತ್ರಿವಿಕ್ರಮ್ ಅವ್ರಿಗೆ 32% ಆಫ್ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. ತುಂಬಾ ಹ್ಯೂಜ್ ವೋಟಿಂಗು. 16% ಅಲ್ಲಿ 32% ಅಲ್ಲಿ 1 to ಡಬಲ್ ವೋಟಿಂಗ್ ಅನ್ನೋದು ತ್ರಿವಿಕ್ರಮ್ಗೆ ಬೀಳ್ತಾ ಇದೆ. ತುಂಬಾ ಹ್ಯೂಜ್ ವೋಟಿಂಗ್ ಬೀಳ್ತಾ ಇದೆ. ಅದಾದ್ಮೇಲೆ 2nd ಪ್ಲೇಸ್ ಅಲ್ಲಿ ಮೋಕ್ಷಿತಾ ಅವರು ಇದ್ದಾರೆ. ಮೋಕ್ಷಿತಾ ಅವರು 30% ಆಫ್ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. 32-30 ಬರೀ 2% ಆಫ್ ಡಿಫ್ರೆನ್ಸ್ ಅಷ್ಟೇ ಇರೋದು. ತುಂಬಾ ಹ್ಯೂಜ್ ಆಗಿ ವೋಟಿಂಗ್ ಇಬ್ಬರಿಗೂ ಆಗ್ತಾ ಇದೆ. ನಿಮ್ಮ ಫೇವರೇಟ್ಗೆ ನೀವು ವೋಟ್ ಅನ್ನು ಹಾಕೊಳ್ಳಿ. ಇಲ್ಲ ಅಂತಂದ್ರೆ ನಿಮ್ಮ ಕಂಟೆಸ್ಟೆಂಟ್ ಎಲಿಮಿನೇಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಗುರು, ಇದು ಅಫಿಷಿಯಲ್ ವೋಟಿಂಗ್ ಅಂತ ಏನೂ ಅಲ್ಲ, ಅನ್ಅಫಿಷಿಯಲ್ ವೋಟಿಂಗು. ಯೂಟ್ಯೂಬ್, ಇನ್ಸ್ಟಾಗ್ರಾಮು, ಟ್ವಿಟ್ಟರು ಎಲ್ಲ ಸೇರಿ ಓವರ್ ಆಲ್ ಸೆಗ್ರಿಗೇಟ್ ಮಾಡಿ ಹೇಳ್ತಾ ಇರ್ತಕ್ಕಂಥ ಅಪ್ಡೇಟ್ ಇದು. ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ.